ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಏನಂದರೆ ಹುರುಳಿಕಾಳಲ್ಲಿ ವಡೆ. ಹುರುಳಿಕಾಳಲ್ಲಿ ಸಾಂಬಾರು ತಿಂದಿರ್ತೀರ, ಹುರುಳಿಕಾಳು ಪಲ್ಯ ತಿಂದಿರ್ತೀರ, ಇದೇನು ವಡೆನಾ? ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರಾಗಿರುತ್ತೆ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಒಂದು ಬೌಲಷ್ಟು ಹುರುಳಿಕಾಳನ್ನ ನೀವು ಓವರ್ ನೈಟ್ ಸೋಕ್ ಮಾಡ್ಬೋದು, ಇಲ್ಲಾಂದರೆ ಬೆಳಿಗ್ಗೆ ನೆನೆ ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ಗೆ ರೆಡಿ ಆಗುತ್ತೆ. ಒಂದು 7 to 8 hours ನೆನೆಯಬೇಕು. ನಂತರ ವಡೆಗೆ ಮಸಾಲೆ ಎಲ್ಲರಿಗೂ ಗೊತ್ತಿರುತ್ತೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಒಂದು ಸ್ಪೂನಷ್ಟು ಜೀರಿಗೆ, ಒಂದೆಸಳು ಬೆಳ್ಳುಳ್ಳಿನ ಹಾಕೊಳ್ಳಿ, 1 ಇಂಚಷ್ಟು ಶುಂಠಿಯನ್ನು ಹಾಕೊಳ್ಳಿ, ಮತ್ತು 1 ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ. ಮಸಾಲೆ ರುಬ್ಕೊಂಡ್ರೆ ಈಸಿಯಾಗುತ್ತೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಎರಡನ್ನೂ ಜೊತೆಗೆ ಹಾಕ್ತೀನಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲ ಅಂತೇಳಿ. ಅದಕ್ಕೆ ಸ್ವಲ್ಪ ಒಂದು 4 ಒಣಮೆಣಸಿನ್ಕಾಯಿ, ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ನೋಡಿ ಅದಕ್ಕೆ ರುಬ್ಕೊಳ್ಳೋಣ ತರಿತರಿಯಾಗಿ. ಇದನ್ನ ನೀವು ಎಲ್ಲದನ್ನೂ ಹಾಕಿದ್ರೆ ಖಾರ ಆಗುತ್ತೆ ಅಂತೇಳಿ ಸ್ವಲ್ಪ ಮಸಾಲೆನೇ ಎತ್ತಿಟ್ಟು ಈ ಮಿಕ್ಕಿರೋಂಥ ಮಸಾಲೆಗೆ ಹುರುಳಿಕಾಳನ್ನು ಹಾಕಿ ಅದೇ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ. ತೀರಾ ನುಣ್ಣಗೆ ಬೇಡ, ತೀರಾ ತರಿ ಆಗಬೇಡ, ಮೀಡಿಯಮ್ ಆಗಿ ಸ್ವಲ್ಪ ತರಿ ಆಗಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ಥರ ನೀರು ಹಾಕ್ದಂಗೆ ರುಬ್ಕೋಬೇಕು. ನೋಡಿ ಅದಕ್ಕೆ ರುಬ್ಬಿದ್ರೆ ಸಾಕು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಹುರುಳಿಕಾಳಲ್ಲಿ ವಡೆ ನಿಮಗೆ ಹೊಸ್ದು ಅನಿಸ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಾಯಿತು. ನಂತರ ಒಂದು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಬೇಕಾದರೆ 1 ಈರುಳ್ಳಿ ಅಥವಾ 2 ಈರುಳ್ಳಿ ಹಾಕೋಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸಬ್ಸಿಗೆ ಸೊಪ್ಪು ಇದ್ದರೆ ಸಬ್ಸಿಗೆ ಸೊಪ್ಪು ಹಾಕಿ ವಡೆಗೆ ಏನೇನು ಹಾಕ್ತೀರೋ ಅದೇ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಟ್ಟರೆ ವಡೆ ಕೆಲಸ ಮುಗಿಯುತ್ತೆ. ಇದ್ರ ಜೊತೆ ಬೇಕಿದ್ರೆ ನೀವು ಚಟ್ನಿ ಏನಾದರೂ ಮಾಡ್ಕೊಬೋದು. ಅದಕ್ಕೆ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಡೀ, ಬಾಣಲಿಗೆ ಎಣ್ಣೆನ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಕಾದ ನಂತರ ವಡೆನ ಒಂದೊಂದಾಗಿ ಬಿಡಿ. ನಿಮಗೆ ಮಾಡಿ ನೋಡಿ, ಅದು ಹುರುಳಿಕಾಳು ವಡೆ ಅಂತಲೇ ಅನಿಸಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಹುರುಳಿಕಾಳು ನೀವು ಮೊಳಕೆ ಕಟ್ಟಿ ಸಾಂಬಾರು ಮೊಳಕೆ ಕಾಳು ಸಾಂಬಾರು ಮಾಡಿರ್ತೀರ, ಅದೇ ಥರ ಮೊಳಕೆ ಕಟ್ಟಿದಾಗಿದ್ದರೆ ಈ ಥರ ವಡೆ ಮಾಡೋದನ್ನು ಮರಿಬೇಡಿ. ಇದೊಂದು ಹೊಸ ರೆಸಿಪಿ, ನಮ್ಮ ಅಜ್ಜಿ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಆಗ ಎಲ್ಲ ಥರ ವಡೆಗಳನ್ನ ಮಾಡ್ತಾಯಿದ್ರು, ಕಾಳುಗಳ ವಡೆಗಳನ್ನ. ಈಗೆಲ್ಲ ಮರ್ತೋಗಿದೆ. ಈ ಕುರ್ಕುರೆ, ಲೇಸ್ ಆ ಥರ ಎಲ್ಲ ಬಂದು ಇವೆಲ್ಲ ಮರ್ತೋಗ್ತಿದೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಒಳ್ಳೆಯದು. ನಂತರ ನೋಡಿ ವಡೆ ನಿಮಗೆ ಎಷ್ಟಾಗಲ ಬೇಕು ಅಷ್ಟಾಗಲ ತಟ್ಕೊಂಡು ಎಣ್ಣೆ ಕಾದ ನಂತರ ಒಂದೊಂದಾಗಿ ವಡೆಗಳನ್ನ ಎಣ್ಣೆಗೆ ಹಾಕಿ, ನಂತರ ವಡೆ ಬೆಂದ ನಂತರ ಒಂದು ಕಡೆಯಿಂದ ಇನ್ನೊಂದು ಕಡೆ ಮುಚ್ಚಾಕಿ, ನಾನು ಹೇಳ್ದ ಹಾಗೆ ಬೇಕಾದರೆ ಮಕ್ಕಳಿಗೆ ಕೆಚಪ್ ಜೊತೆ ಕೊಡ್ಬೋದು, ದೊಡ್ಡವ್ರಿಗೆ ಚಟ್ನಿ ಜೊತೆ ಕೊಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಆಗಲೇ ಹೇಳ್ದಂಗೆ ಇದು ಒಂಥರ ಹುರುಳಿಕಾಳು ವಡೆ ಅಂತ ಅನಿಸೋದೇ ಇಲ್ಲ. ಮಾಮೂಲಿ ವಡೆ ನೀವು ತಿನ್ನಂಗೆ ಅನಿಸುತ್ತೆ. ನಾನು ಹೇಳೋದಕ್ಕಿಂತ ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ಈಗ ನೋಡಿ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಈಗ ಎತ್ತಾಕೋಣ. ಈಗ ನೋಡಿ ಮುಚ್ಚಾಕಿ ಕಲರ್ ನೋಡಿ ಯಾವ ಥರ ಇದೆ ಅಂತ, ಅದು ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಅದರಲ್ಲೂ ಈ ಚಳಿಗಾಲ ಈ ಮಳೆಗಾಲಕ್ಕಂತೂ ಈ ಸ್ನ್ಯಾಕ್ಸ್ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಹೀಗೆ ಮಾತಾಡಬೇಕಾದ್ರೆ ಈ ವಡೆ ಮಾಡೋಣ ಅಂತ ಅನ್ನಿಸ್ತು. ಹೇಗಿತ್ತು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ವಡೆನ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಎತ್ತಾಕೋಣ. ಈಗ ವಡೆ ಬೆಂದಿದೆ ನೋಡಿ ಯಾವ ಥರ ಇದೆ ಅಲ್ವಾ. ಓಕೆ, ಯಾರಿಗೆಲ್ಲ ಈ ಹುರುಳಿಕಾಳಿನ ವಡೆ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹೇಳ್ದಂಗೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ವಡೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.